ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಸ್ಟೀಜ್. ನಾನು ದೀಪಾ ಸುನಿಲ್ ಸರಾಪ್ ಅಂತೇಳಿ ನಾನು ವೆಸ್ಟೀಜ್ನ ಎಲ್ಲ ವರ್ಕ್ ಮಾಡ್ತಾ ಇದ್ದೀನಿ. ಡೈರೆಕ್ಟ್ ಸೆಲ್ಲಿಂಗ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ. ಸೊ ಅದರಲ್ಲಿ ವರ್ಕ್ ಮಾಡ್ತಾ ಇರೋ ಕಾರಣ ನಾನು ಎರಡು ಪ್ರಾಡಕ್ಟ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಯಾರು ತಾನೇ ಸೌಂದರ್ಯ ಬೇಕು, ಯಾರಿಗೆ ತಾನೇ ಬೇಡ ಚೆನ್ನಾಗಿ ಕಾಣೋದು. ಸೊ ಎಲ್ಲರೂ ನಾವು ಚೆನ್ನಾಗಿ ಕಾಣಬೇಕು, ಎಲ್ಲರ ಜೊತೆ ನಾವು ಅಟ್ರಾಕ್ಟಿವ್ ಆಗಿರಬೇಕು. ಸೊ ಎಲ್ಲರೂ ನಮ್ಮನ್ನೇ ನೋಡಬೇಕು ಅನ್ನೋರು ಎಷ್ಟು ಜನ ಇಲ್ಲ. ಸೊ ಎಲ್ಲರೂ ನಾವು ಎಲ್ಲರ ಮುಂದೆ ನಾವು ಚೆನ್ನಾಗಿ ಕಾಣಬೇಕು ಅನ್ನೋದು ಇಂಟೆನ್ಷನ್ ಎಲ್ಲರಿಗೂ ಇರುತ್ತೆ. ಹಾಗಾಗಿ ನಾವು ಬ್ಯೂಟಿ ಪಾರ್ಲರ್ಗೆ ಹೋಗ್ತೀವಿ, ಅಲ್ಲಿ ಬ್ಯೂಟಿಷಿಯನ್ದ ನಾವು ಇದನ್ನು ಮಾಡ್ಕೋತೀವಿ, ಫೇಶಿಯಲ್ ಏನೇನೋ ಮಾಡ್ಕೋತೀವಿ. ಅದರಿಂದ ಆಗೋ ಸೈಡ್ ಎಫೆಕ್ಟ್ ಗುಳ್ಳಿಗಳಾಗೋದು, ಮುಖ ಖರಾಬ್ ಆಗೋದು, ಎಸಿಡ್ ಇರೋ ಕೆಮಿಕಲ್ನ ಬಳಸಿ ಅವರು ಬ್ಯೂಟಿಷಿಯನ್ ಮಾಡ್ತಾರೆ. ಸೊ ಅದೇನು ಬ್ಯೂಟಿಷಿಯನ್ ಆಗಿನ ಮಟ್ಟಕ್ಕಷ್ಟೇ ಅದು ಇರುತ್ತೆ. ಸೊ ಕಡಿತನ ಇರೋದಿಲ್ಲ. ಹಾಗಾಗಿ ನಮ್ಮಲ್ಲಿ ಸಿಗುವಂತಹ ಪ್ರಾಡಕ್ಟ್ಗಳು ಅವು ನ್ಯಾಚುರಲ್ ಆಗಿರೋವಂಥವು, ನ್ಯಾಚುರಲ್ ಆಯಿಲ್, ನ್ಯಾಚುರಲ್ ಫ್ರೂಟ್ಗಳಿಂದ ಮಾಡಿರುವಂತಹ ಪ್ರಾಡಕ್ಟ್ಗಳು. ಹಾಗಾಗಿ ಸೊ ಅವುಗಳನ್ನು ಬಳಸಿ ನಿಮ್ಮ ಚರ್ಮಕಾಂತಿಯನ್ನು ನೀವು ವೃದ್ಧಿಸ್ಕೋಬೋದು. ಸೊ ಅದರಿಂದ ನೀವು ಒಳಿತನ್ನು ಕಾಣ್ಬೋದು ಅಂತ ನಾನು ಹೇಳ್ತಾ, ಸೊ ನಾನು ಎರಡು ಪ್ರಾಡಕ್ಟ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಟೋಟಲ್ ಫೇರ್ನೆಸ್ ಕ್ರೀಮ್ ಅಂತ ಹೇಳ್ಬಿಟ್ಟು, ಅಶೂರ್ ಟೋಟಲ್ ಫೇರ್ನೆಸ್ ಕ್ರೀಮ್, ಒಂದು BB ಕ್ರೀಮ್ ಅಂಥೇಳಿ. ಇವೆರಡು ಇಟ್ಕೊಂಡು ನಾವು ಬ್ಯೂಟಿಷಿಯನ್ ಮಾಡ್ಕೋಬೇಕು. ಸೊ ಬ್ಯೂಟಿ ಹೇಗೆ ಈಗ ಬ್ಯೂಟಿ ಮಾಡ್ಕೋಬೇಕು. ಹಾಗಾಗಿ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಯಾವುದೇ ಕೆಲಸ, ಯಾವುದೇ ಹಬ್ಬ ಹರಿದಿನ ಆಯಿತು, ಯಾವುದೇ ಫಂಕ್ಷನ್ ಸಡನ್ನಾಗಿ ಬಂದುಬಿಡ್ತಾವೆ. ಸಡನ್ನಾಗಿ ಇವತ್ತು ಬಂದುಬಿಡಬೇಕು, ನಮ್ಮಲ್ಲಿ ಫಂಕ್ಷನ್ ಅದ ಅಂತೇಳಿ. ಸೊ ಅವಾಗ ಬ್ಯೂಟಿ ಪಾರ್ಲರ್ಗೆ ಹೋಗಿ ಮಾಡಿಕೊಂಡು ಬರೋದು ಲೇಟ್ ಆಗುತ್ತೆ. ಸೊ ಇವೆರಡನ್ನೇ ಇಟ್ಕೊಂಡು ಯಾಕೆ ನಾವು ಬ್ಯೂಟಿ ಮಾಡ್ಕೋಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಸೊ ಇವನ್ನ ದಯವಿಟ್ಟು ಕನ್ಸ್ಯೂಮ್ ಮಾಡಿ, ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮಗೆ ಬದಲಾವಣೆ ಅನಿಸಿದಾಗ ನಮ್ಮ ಪ್ರಾಡಕ್ಟನ್ನು ನಂಬ್ರಿ. ಇಲ್ಲ ಅಂದ್ರೆ ನಂಬ್ಲಿಕ್ಕೆ ಹೋಗಬೇಡ. ನಾನು ಹೇಳಿನಂತ ನಂಬಬೇಡ್ರಿ, ಒಂದ್ಸಲ ತೊಗೊಳ್ರಿ, ಈ ಪ್ರಾಡಕ್ಟನ್ನ ಯೂಸ್ ಮಾಡಿರಿ. ಯೂಸ್ ಮಾಡೋದ್ರಿಂದ ಏನು ಲಾಭ ಇಲ್ಲ. ಬ್ಯೂಟಿಷಿಯನಿಗೆ ಹೋಗಿ ಅಲ್ಲೆಲ್ಲ ಥರ ನೀವು ಪ್ಯಾಕ್ ಅವು ಇವು ಮಾಡ್ಕೊಂಡು ಬಂದು ಖರಾಬ್ ಮುಖ ಮಾಡ್ಕೊಂಡು ಅದನ್ನು ನಂಬ್ತೀರಿ. ಸೊ ನಾವು ಇದನ್ನು ಯೂಸ್ ಮಾಡಿ ನಮ್ಮಲ್ಲಿ ಬಂದಂಥ ರಿಸಲ್ಟ್ನಿಂದ ನಾವು ಇಷ್ಟು ಧೈರ್ಯವಾಗಿ ಹೇಳಲಿಕ್ಕೆ ಬಂದಿದ್ದೀವಿ. ಸೊ ಹಾಗಾಗಿ ಈಗ ನಾನು ಇದನ್ನು ಮೇಕಪ್ ಮಾಡೋದನ್ನು ಹೇಳ್ತೀನಿ. ಫಸ್ಟ್ BB ಕ್ರೀಮ್ನ ಸ್ವಲ್ಪ BB ಕ್ರೀಮ್ನ ಈ ಥರ ನಮ್ಮ ಕೈಯಲ್ಲೇ ಹಚ್ಕೋಬೇಕು. ಈ ಥರ ಅದೊಂದು ಸ್ವಲ್ಪ, ಇದೊಂದು ಸ್ವಲ್ಪ ಈ ಥರ. ಸೊ ನೋಡಿ, ಸೊ ಎರಡೂ ಹಚ್ಕೊಂಡಿನಿ. ಸೊ ಈ ಥರ ಅವನ್ನ ಎರಡೂ ಮಿಕ್ಸ್ ಮಾಡಿ, ನಿಮ್ಮಲ್ಲಿ ಬ್ಯೂಟಿದು ಹಚ್ಕೊಳ್ಳಿಕ್ಕೆ ಬ್ರಷ್ಗಳು ಇರ್ತಾವೆ, ಅದನ್ನು ಯೂಸ್ ಮಾಡಿ, ಬ್ರಷ್ ನಿಂತರ ಯೂಸ್ ಮಾಡಿ. ಸೊ ಆಗಿನ ಮುಖಕ್ಕೂ ಈಗಿನ ಮುಖಕ್ಕೂ ಏನು ವ್ಯತ್ಯಾಸ ಆಗುತ್ತೆ. ನಮ್ಮಲ್ಲಿ ಪೌಡ್ರನ್ನು ಸಿಗ್ತದ. ಈ ಥರ ಎಲ್ಲ ಫುಲ್ ಸ್ಕಿನ್ನಿಗೆ ಒಟ್ಟು ಸೊ ಚೆನ್ನಾಗಿ ಕಾಣುತ್ತೆ. ಸೊ ನಮ್ಮಲ್ಲಿರುವಂಥ ಬಾಡಿಟಲ್, ಸೊ ಇದು ಪೌಡ್ರ್ ಅದ. ಸೊ ಇದನ್ನು ಈಗೇನು ಅದನ್ನು ಹಚ್ಕೊಂಡಿದ್ದು ಕ್ರೀಮಿನ ಮೇಲೆ ನಾವು ಇದನ್ನು ಅಪ್ಲೈ ಮಾಡ್ಕೋಬೇಕು. ಸೊ ಆಗಿನ ಕ್ಷಣಕ್ಕೆ ನಾವು ಇಷ್ಟು ಸ್ಮಾರ್ಟಾಗಿ ಕಂಡ್ರೆ ಸಾಕು ತಾನೆ. ಆಗಿನ ಕ್ಷಣಕ್ಕೆ ನಾವು ಇಷ್ಟು ಸ್ಮಾರ್ಟಾಗಿ ಕಂಡ್ರೆ ಸಾಕು. ಸೊ ಈ ಥರನಾಗಿ ಹಚ್ಕೊಳ್ಳೋದು. ಸೊ ನಮ್ಮಲ್ಲಿ ಕಾಡ್ಗಿ ಸಿಗುತ್ತೆ, ಮಾಸ್ಟರ್ ಆಫ್ ಮಿಲನ್ ಅಂಥೇಳಿ, ಮಾಸ್ಟರ್ ಆಫ್ ಮಿಲನ್ ಕಾಡ್ಗಿ. ಸೊ ಇದಾದ್ರೂ ಆಯುರ್ವೇದಿಕ್ಕಿದ ಕಾಡ್ಗಿ. ಸೊ
ನಾನು ಇವೆರಡೂ ಪ್ರಾಡಕ್ಟನ್ನ ಬಳಸಿ ಬ್ಯೂಟಿ ಹೇಗೆ ಕಾಣೋದಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ಇವು ನೈಸರ್ಗಿಕವಾಗಿರುವಂಥ ಪ್ರಾಡಕ್ಟುಗಳು. ಸ್ಕಿನ್ನಿಗೆ ಡ್ಯಾಮೇಜ್ ಮಾಡೋದಿಲ್ಲ, ಇನ್ನು ಸ್ಕಿನ್ ಉಲ್ಟಾ ಗ್ಲೋ ಆಗುತ್ತೆ. ಸೊ ನಾವು ಹೊರಗಡೆ ಮಾಡಿಕೊಂಡು ಸಾವಿರಾರು ರೂಪಾಯಿ ಖರ್ಚು ಮಾಡೋದಕ್ಕಿಂತ ಸೊ ಇಲ್ಲಿ ಬಂದು ಒಂದು ₹1,000 ಬ್ಯೂಟಿ ಪ್ರಾಡಕ್ಟ್ ತೊಗೊಂಡ್ರೆ ಅಂದ್ರೆ ಸೊ ನೀವು 6 ತಿಂಗಳು ವರ್ಷಾನ್ಗಟ್ಲೆ ಈ 2 ಕ್ರೀಮ್ ಇಟ್ಕೊಂಡು ನೀವು ಬ್ಯೂಟಿ ಆಗ್ಬೋದು. ಸೊ ಡೈಲಿ ನೀವು ಹೊರಗಡೆ ಆಫೀಸ್ಗೆ ಹೋಗ್ತೀರಾ, ಸೊ ಸ್ವಲ್ಪನೇ ಅದನ್ನು ಆಫೀಸ್ಗೆ ಹೋಗೋ ಮುಂದೆನೂ ಹಚ್ಕೊಂಡು ನೀವು ಹೋಗ್ಬೋದು. ಸೊ ಡೈಲಿಗೆ ಇಷ್ಟು ಮೇಕಪ್ ಸಾಕು. ಸೊ ಹಾಗಾಗಿ ಇವೆರಡು ಕ್ರೀಮ್ಗಳನ್ನು ಬಳಸಿ ನಮ್ಮಲ್ಲಿ ಲಿಪ್ಸ್ಟಿಕ್, ನೇಲ್ ಪಾಲಿಶ್, ಕಾಜಲ್ ಇದೇ ಥರನಾಗಿ ಸಾಕಷ್ಟು ನಮ್ಮಲ್ಲಿ ಪ್ರಾಡಕ್ಟ್ ಅವೈಲೇಬಲ್ ಅವ. ಸೊ ನ್ಯಾಚುರಲ್ ಆಗಿರುವಂಥವು, ಸೊ ನಮ್ಮ ದೇಹಕ್ಕೆ ಹಾನಿ ಆಗಲಾರ್ದಂಥವು, ಸೈಡ್ ಎಫೆಕ್ಟ್ ಆಗಲಾರ್ದಂಥವು ಇಂಥವ ಪ್ರಾಡಕ್ಟನ್ನು ಬಳಸಿ ಆರೋಗ್ಯವಂತರಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.